ಇನ್ನು ಬೆಂಗಳೂರಿಂದ ರವಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ಸರ್ ನಮಸ್ಕಾರ. ಏನು ಹೇಳ್ತೀರಿ ರವಿ ಅವರೇ ಈ ಒಂದು ದಾಳಿ ಬಗ್ಗೆ? ಸರ್ ಈಗ ಈ ಬೆಳಿಗ್ಗೆಯಿಂದ ನೋಡಿ ಇದನ್ನ ಸಾಕಾಗಿ ಕೊನೆಗೆ ಒಂದು 3 ಭಾಗ ಮಾಡೋಣ ಸರ್. ಒಂದು IT, ಒಂದು ಕಾಂಗ್ರೆಸ್, ಒಂದು ಬಿಜೆಪಿ. ಓಕೆ. IT ಸರ್ ಫಸ್ಟ್ ಇದು ರಬ್ಬರ್ ಸ್ಟಾಂಪ್ ಆಗೋಗ್ಬಿಟ್ಟಿದೆ. ಯಾಕೆ ಅಂತೀರಾ? ಹೇಳಿ. ಸರ್ಕಾರ ಅವ್ರದಿರ್ಲಿ ಇವ್ರದಿರ್ಲಿ, ಅಧಿಕಾರಿಗಳು ಮಾತ್ರ ಅವ್ರವ್ರ ಮಾತು ಕೇಳ್ಕೊಂಡು ರೈಡ್ ಮಾಡ್ತಾರೆ. ಯಾವ್ದು ಗೌರ್ಮೆಂಟ್ ಇರುತ್ತೋ ಸೆಂಟ್ರಲ್ಲಿ ಆ ಮಾತು. ನೆಕ್ಸ್ಟ್ ಬಿಜೆಪಿ. ಸರ್ ಬಿಜೆಪಿ ಇಷ್ಟೇ ಕೆಲಸ. ಗುಜರಾತ್ ಇಂದ 40 ಶಾಸಕರು ಬೆಂಗಳೂರಲ್ಲಿ ಅವ್ರೆ. DK ಶಿವಕುಮಾರ್ ಅವ್ರನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದ್ ಸ್ವಲ್ಪ IT ರೈಡ್ ಮಾಡಿ ಚೂ ಬಿಟ್ರೆ 40 ಜನ ಚಿಲ್ಲಂಪಿಲಿ ಆಗ್ತಾರೆ. ಅದ್ರಲ್ಲಿ 4 ಜನ ಇಟ್ಕೊಂಡು ಅಹಮದ್ ಪಾಟೀಲ್ನ ಸೋಲ್ಸೋಣ, ನಮ್ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಬಿಜೆಪಿ ಅವ್ರದ್ದು. ಸೊ ಬಿಜೆಪಿ ಅವ್ರದ್ದು ಇವ್ರು ಮಾಡ್ಬೇಕು ಅಂದ್ರೆ 2-3 ವರ್ಷದಿಂದ ರೈಡು ಅಂತಾನೆ ಶಿವಕುಮಾರ್ ಮೇಲೆ ಬರ್ತಾ ಇತ್ತು. 2-3 ವರ್ಷದಿಂದ ಇಲ್ದೇ ಇರೋದು. ಗುಜರಾತ್ನವ್ರು ಇಲ್ಲಿ ಅವ್ರು ಆಪರೇಷನ್ ಮಾಡ್ತಾರೆ ಅನ್ಬಿಟ್ಟು ನಮ್ಮವ್ರನ್ನ ಸೇಫ್ ಮಾಡ್ಕೋಕ್ ಹೋದ್ರೆ ಇದ್ರಲ್ಲಿ ಇವ್ರನ್ನ ಚೂ ಬಿಟ್ಬಿಟ್ಟು ಅವ್ರ ಅದ್ರಲ್ಲಿ ಹೊಸರಲ್ಲಿ ಅದೇನ ಇದ್ರಲ್ಲಿ ಮೊಣ್ಣೆತ್ತು ತರ ಅವ್ರು ಮಾಡ್ತಾವ್ರೆ. ಫಸ್ಟ್ ಆಫ್ ಆಲ್ ಕಾನೂನು ಕುಣಿಕೆ ಬಿಗಿ ಆಗ್ಬೇಕು ಸರ್. ಇಲ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ದಳ ಇರ್ಲಿ, ಫಸ್ಟ್ ಆಫ್ ಆಲ್ IT ಅಂದ್ರೆ ಎದುರು ಬೀಳ್ಬೇಕು ಎಲ್ಲಾ ಪಕ್ಷದವ್ರು, ಅವಾಗ ಉದ್ಧಾರ ಆಗತ್ತೆ. ಇದರಲ್ಲಿ ಅವರು ಗಾಜಿನ ಮನೇಲಿ ಕಲ್ಲು ಹೊಡಿತಾರೆ, ಅವ್ರು ಕುತ್ಕೋ ಇವ್ರು ಹೊಡಿತಾರೆ, ಇವ್ರು ಕುತ್ಕೋ ಅವ್ರು ಹೊಡಿತಾರೆ. ಇದು ಹೋಗ್ಲಿ ಸರ್. ಬೆಳಿಗ್ಗೆಯಿಂದ ನೋಡ್ತಾ ಇದೀವಿ ಸಾವಿರಾರು ಕೋಟಿ ವ್ಯವಹಾರ ಮಾಡೋರು. ಸೊ ಒಂದ್ IT ರೈಡ್ ಆದಾಗ ಸರ್ವೇ ಸಾಮಾನ್ಯ ಅದು. ಈಗ ಅವ್ರೇನ್ ಪೇಪರ್ ಇಲ್ಲ ಅಂತಾರ ಅದಕ್ಕೆ? ಅಲ್ಲ, ಅದು ಪರಿಶೀಲನೆ ಆಗುತ್ತೆ ಬಿಡಿ ರವಿ ಅವರೇ, ಅದು ಪರಿಶೀಲನೆ ಆಗುತ್ತೆ ಸರ್, ಒಪ್ಕೊಳ್ಳೋಣ. ಪೇಪರ್ ಇದೆಯೋ ಅಥವಾ ಇಲ್ವೋ ಅನ್ನೋದು ವಿಚಾರಣೆ ನಂತರ ಅಷ್ಟೇ ಗೊತ್ತಾಗಬೇಕಾಗಿದೆ ಅಷ್ಟೇ. ಈಗ ಸಿಕ್ಕಿರೋದು ಮಾತ್ರ ಹೇಳ್ತಾ ಇರುವಂತದ್ದು, ಇಷ್ಟು ಸಿಕ್ಕಿದೆ, ಇಷ್ಟು ದಾಖಲೆ ಸಿಕ್ಕಿದೆ, ಇಷ್ಟು ಹಣ ಸಿಕ್ಕಿದೆ ಅಂತ ಮಾತ್ರ ಹೇಳ್ತಾ ಇರುವಂತದ್ದು. ಅದೆಲ್ಲ ಸರ್ವೇ ಸಾಮಾನ್ಯ ಸರ್. ಇಷ್ಟು ವರ್ಷದಲ್ಲಿ ನಾನು ಬುದ್ಧಿ ಕಂಡು ತಾವಿಂದ ನೋಡ್ತೀನಿ ಸರ್. ಒಬ್ರಾದ್ರೂ IT ದಾಳಿಗೆ ಆದವ್ರು, ಶಿಕ್ಷೆ ಆದವ್ರು ಯಾರಾದ್ರೂ ಒಂದ್ ಹೆಸರು ಹೇಳಿ ಸರ್. ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾರಾದ್ರೂ ಇರ್ಲಿ, ಯಾರಾದ್ರೂ ಒಬ್ರ ಹೆಸರು ಹೇಳಿದ? ರೆಡ್ಡಿದೇನೋ 3 ಕಂಡ್ಗಾಯ್ತು ಬಿಡಿ, ಅವ್ನ 3 ವರ್ಷ ಹಾಕಿದ್ರು. ಅದ್ ಬಿಟ್ರೆ ನೆಕ್ಸ್ಟ್ ನಾರ್ಮಲ್ ಅಲ್ಲಿ ಹಿಡ್ದವ್ರಲ್ಲ ಸರ್, ಯಾರಾದ್ರೂ ಒಬ್ರ ಹೆಸರು ಹೇಳಿ ಶಿಕ್ಷೆ ಆಗಿದೆ ಅಂತ? ಅದು ಇಲ್ಲ. ಫಸ್ಟ್ ನಮ್ಮದಲ್ಲಿ ನಾವೆಲ್ಲಾ ಮಾತಾಡೋದಕ್ಕಿಂತ ಫಸ್ಟ್ ಕಾನೂನು ಆ ಕುಣಿಕೆ ಗಟ್ಟಿ ಆಗ್ಬೇಕು. IT ಅಂದ್ರೆ ಎಲ್ಲ ಎದುರು ಬೀಳ್ಬೇಕು. ಆವಾಗ ಇದು ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಅಲ್ಲೂ ಕಮ್ಮಿ ಆಗತ್ತೆ, ಬಿಜೆಪಿಲೂ ಕಮ್ಮಿ ಆಗತ್ತೆ, ದಳದಲ್ಲೂ ಕಮ್ಮಿ ಆಗತ್ತೆ. ಇವರು ಟೈಮ್ ತಕ್ಕಂಗ್ ಬಳಸ್ಕೋತಾವ್ರೆ ಸರ್ IT-ನ. ಟೈಮ್ ತಕ್ಕಂಗ್ ಬಳಸ್ಕೋತಾ ಇದಾರೆ. ಇದರಲ್ಲಿ ಮೋದಿ ಅಂತಾರೆ. ಮೋದಿದು ಪಾತ್ರ ಇಲ್ಲ. ಮೋದಿ ಜೆಂಟಲ್ ಮ್ಯಾನ್. ಒಬ್ಬ ಕಾಂಗ್ರೆಸ್ ಪಕ್ಷವನ್ನಾಗಿ ಹೇಳ್ತಾ ಇದ್ದೀನಿ, ಮೋದಿ ಒಬ್ಬ ಜೆಂಟಲ್ ಮ್ಯಾನ್. ಅವ್ರ ಹಿಂದೆ ಇದಾರಲ್ಲ ಸರ್ ಅಮಿತ್ ಶಾ ಮತ್ತೆ ಅರುಣ್ ಜೇಟ್ಲಿ, ಇವ್ರದ್ದು ಸರ್ ಕೈವಾಡ. ಅವರು ಮೋದಿ ಅವ್ರಿಗೆ ಒಂದು ಗ್ರೀನ್ ಸಿಗ್ನಲ್ ತಗೊಂಡಿರ್ತಾರೆ, ಇಲ್ಲ ಕಾಂಗ್ರೆಸ್ ಪಾರ್ಟಿನ ಈ ಸರಿ ಇದು ಕಾಂಗ್ರೆಸ್ನ ಇದರಲ್ಲಿ ಕರ್ನಾಟಕದಲ್ಲಿ ನಿರ್ನಾಮ ಮಾಡ್ಬಿಡ್ತೀವಿ ಅನ್ಬಿಟ್ಟು ಅವ್ರ ಹತ್ರ ಒಂದ್ ಹೇಳಿಕೆ ತಗೊಂಡು ಈ ತರ ಚೂ ಬಿಟ್ಟು ಈ ತರ ಇದ್ ಮಾಡ್ತಾ ಇದಾರೆ. ಅಷ್ಟ್ಬಿಟ್ರೆ ಇನ್ನೇನಿಲ್ಲ. ಇದರಿಂದ DK ಶಿವಕುಮಾರ್ ಒಳ್ಳೇದೇ ಆಯ್ತು. ಹೆಂಗೆ ಅಂತೀರಾ? 4-5 ಇದರಲ್ಲಿ ಅವ್ರ ಹೆಸರು ಜಿಲ್ಲೆ, ಡಿಸ್ಟಿಕ್ ಮತ್ತೆ ಇದರಲ್ಲಿ ಇಂಡಿಯಾದಲ್ಲಿ ಅವ್ರ ಹೆಸರು ಅಷ್ಟು ಇದಾಗಿರ್ಲಿಲ್ಲ. ಈಗ DK ಶಿವಕುಮಾರ್ ಯಾರು ಅನ್ನೋದು ಇಡೀ ಇಂಡಿಯಾಗೆ ಗೊತ್ತಾಯ್ತು. ಅದು ಅಲ್ದೇನೆ ನಾಳೆ ಮುಖ್ಯಮಂತ್ರಿ ಆಗುವಂತ ಒಂದು ಕ್ಯಾಂಡಿಡೇಟ್. ಈಗೇನೋ ಚೂ ಬಿಟ್ಬಿಟ್ಟು ನಾಳೆ ಇದನ್ನೇ ದೊಡ್ಡ ವಿಷಯ ಮಾಡ್ಕೊಳ್ಳುವಂತ ಬಿಜೆಪಿ ಅವ್ರದ್ದೊಂದು ಸಣ್ಣ ಕೆಲಸ ಇದು. ರವಿ ಅವರೇ, ಒಂದು ಈಗ IT ಅಧಿಕಾರಿಗಳು ದಾಳಿ ನಡೆಸ್ತಾರೆ ಅಂದ್ರೆ ಅದಕ್ಕೆ ಸಮಯ ಸಂದರ್ಭ ಅಂತ ಇರೋದಿಲ್ಲ. ಈಗ ಏನು ನೀವು ಹೇಳಿದ ಹಾಗೆ ಗುಜರಾತ್ನಿಂದ ಕಾಂಗ್ರೆಸ್ ಶಾಸಕರು ಏನು 40 ಜನ ಬಂದಿದ್ದಾರೆ, ಆ ಬಂದಂಥ ಸಂದರ್ಭದಲ್ಲೇ ಯಾಕೆ ಮಾಡಬೇಕಿತ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಆದರೆ IT ಅಧಿಕಾರಿಗಳು ದಾಳಿ ನಡೆಸಬೇಕಾದ್ರೆ ಇದರ ಪೂರ್ವಾಪರವನ್ನು ವಿಚಾರಿಸಿಕೊಂಡು ಅದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಸರ್. ಇಲ್ಲ ಸರ್, ಇದು ಹೌದು ನೀವ್ ಹೇಳ್ದಂಗೆ 2 ವರ್ಷದಿಂದ ಇದು ಈ IT ದಾಳಿ ಆಗತ್ತೆ ಅಂತ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಅವರೇ ಹೇಳ್ತಾರೆ ಇದನ್ನ. 2 ವರ್ಷದಿಂದ ಆಗ್ಲಿಲ್ಲ. ಈಗ ವೆರಿ ಸಿಂಪಲ್, 40 ಜನ ಇದ್ದಾರೆ ಸರ್. ಅದ್ರಲ್ಲಿ ಈಗ IT ದಾಳಿ ನಡೆದ್ರೆ ಅವ್ರು ಚಿಲ್ಲಂಪಿಲಿಯಾಗಿ ಅವ್ರು ಗುಜರಾತ್ಗೆ ಬರ್ತಾರೆ. ಅದ್ರಲ್ಲಿ ಒಂದು 4 ಜನ ಇಟ್ಕೊಂಡು ಅಹಮದ್ ಪಟೇಲ್ನ ಸೋಲ್ಸಿ ನಾವು ಇದಕ್ಕೆ ಕಳಿಸ್ಬೇಕು ಅಂತ ಇವ್ರ ಪ್ಲಾನ್ ಅಷ್ಟೇ. ವೆರಿ ಸಿಂಪಲ್ ಇದು. ಇನ್ನೇನ್ IT ದಾಳಿಯಿಂದ ಶಿವಕುಮಾರ್ ಏನ್ ಅರೆಸ್ಟ್ ಆಗ್ಬಿಡಲ್ಲ, ದುಡ್ಡು ಹೊತ್ಕೋಗಲ್ಲ. ಆ ದುಡ್ಡು ಇರುತ್ತೆ, ಅವ್ರು ರೆಕಾರ್ಡ್ ಕೊಡ್ತಾರೆ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು ಅಷ್ಟೊಂದು ಪೇಪರ್ ಇರಲ್ವಾ?
ಅಲ್ಲ ಯಾವುದೇ ಆದ್ರೂ ಕರೆಕ್ಟ್ ರವಿ ಅವರ ನೀವು ಹೇಳೋದು ಕೂಡ. ಯಾಕಂದ್ರೆ ಏನೇ ಹಣ ಇದ್ರೂ ಕೂಡ, ಏನೇ ದಾಖಲೆ, ಏನೇ ಆಸ್ತಿ ಪಾಸ್ತಿ ಇದ್ರೂ ಕೂಡ ಅದಕ್ಕೆ ದಾಖಲೆಗಳು ಇದ್ರೆ ಹೆದರ್ಕೊಳ್ಳುವಂತ ಅವಶ್ಯಕತೆನೇ ಇರೋದಿಲ್ಲ. ಅಲ್ಲ ಇಲ್ಲ ಸರ್, ಒಪ್ಕೊಳ್ಳೋಣ. ಇನ್ನು ಇದು ಇವತ್ತು ನಡೆಯುತ್ತೆ, ನಾಳೆಗೂ ನಡೀತದೆ, ಇನ್ನು 3 ದಿನ ಆಗತ್ತೆ. ನನಗ್ ಗೊತ್ತಿರೋ ಇನ್ನು 3-4 ದಿನ ಆದ್ರೂ ಆಗ್ಬಹುದು. ಲಾಸ್ಟ್ ಅಲ್ಲಿ ಅವ್ರ ಪೇಪರ್ ತೋರಿಸ್ತಾರೆ, ಅವ್ರ ಇರುತ್ತೆ, ಅವ್ರ ದುಡ್ಡು ಇರುತ್ತೆ, ಅವ್ರ ಪೇಪರ್ ತೋರಿಸ್ತಾರೆ, ಇವ್ರು ಹೊರಗಡೆ ಬರ್ತಾರೆ. ಇಷ್ಟರಲ್ಲಿ ಇವರು ಬೆಲೆ ಬೇಯಿಸ್ಕೊಳ್ಳೋದು ಏನಂದ್ರೆ, ಅವ್ರು ಇಮಿಡಿಯೇಟ್ ಅವ್ರ 4 ಜನ ಕ್ಯಾಂಡಿಡೇಟ್ ನ ಇಟ್ಕೊಂಡು ಅಲ್ಲಿ ಅವ್ರನ್ನ ವೋಟ್ ಮಾಡ್ದಂಗ್ ಮಾಡಿ ಅವ್ರ ಅಹಮದ್ ಪಟೇಲ್ನ ಅವ್ರ ರಾಜ್ಯಸಭೆ ಕಳಿಸಬಾರ್ದು. ಇದು ಬಿಜೆಪಿ ಉದ್ದೇಶ. ಇದರಿಂದ ಏನು ಅವ್ರಿಗೆ ಇದ್ದಿದ್ದಿಲ್ಲ, ಇಷ್ಟೇ ಉದ್ದೇಶ. ಇನ್ನೇನು ಐಟಿ ರೈಡ್ ಆದ್ಮೇಲೆ ಇಲ್ಲ. ಇನ್ ನೆಕ್ಸ್ಟ್ ಒಂದು ಫ್ಯೂಚರ್ಗೆ ನಾಳೆ ದಿನ ಮುಖ್ಯಮಂತ್ರಿ ಆಗೋ ಕ್ಯಾಂಡಿಡೇಟ್ ಇದ್ದಾರೆ ಶಿವಕುಮಾರ್ ಅವರು. ಅದನ್ನ ನಾಳೆ ದಿನ ಇದನ್ನ ಪ್ರಯೋಗ ಮಾಡೋದು, ಐಟಿ ದಾಳಿ ಆಗಿತ್ತು ನಿಮ್ ಮೇಲೆ, ಇವ್ರಿಗೆ ಹೆಂಗ್ ಮುಖ್ಯಮಂತ್ರಿ ಕೊಡ್ತೀರಿ ಸರ್? ಇದೆಲ್ಲ ಲಾಜಿಕ್. ಆದ್ರೆ ನಾನು ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ, ನಮ್ ದೇಶದ್ದು ಕಾನೂನು ಗಟ್ಟಿ ಆಗ್ಬೇಕು. ಐಟಿ ಅಂದ್ರೆ 3 ಪಕ್ಷದವರು ಅಲ್ಲ, ಎಲ್ಲಾ ಪಕ್ಷದವರು ಭಯ ಬೀಳ್ಬೇಕು. ಸ್ವತಂತ್ರವಾಗಿ ಸಂಸ್ಥೆ ನಡೀಬೇಕು. ಅದು ರಬ್ಬರ್ ಸ್ಟಾಂಪ್ ಆಗ್ಬಿಟ್ಟಿದೆ ಸರ್ ಈಗ. ರಬ್ಬರ್ ಸ್ಟಾಂಪ್ ಇದು, ಖಂಡಿತ ರಬ್ಬರ್ ಸ್ಟಾಂಪ್ ಇದೆ ಸರ್ ಇದು. ಏನಿದ್ರು ಕೂಡ ಯಾರದೇ ಆಗ್ಲಿ, ನೋಡಿಗ ಡಿ ಕೆ ಶಿವಕುಮಾರ್ ಅಂತ ಮಾತ್ರ ಹೇಳುವಂತದ್ದಲ್ಲ, ಜನಪ್ರತಿನಿಧಿಗಳಾಗ್ಲಿ ಅಥವಾ ಯಾವ ಪಕ್ಷದವರೇ ಆಗಿರ್ಲಿ, ಅಕ್ರಮ ಏನಾದ್ರೂ ಇದ್ರೆ ಅದು ನೇರವಾಗಿ ಹೊರಗಡೆ ಬರಬೇಕಾಗುತ್ತೆ. ದೇಶಕ್ಕೆ ತೆರಿಗೆಯನ್ನ ವಂಚಿಸುವವರು ಯಾರೇ ಇದ್ರೂ ಕೂಡ ಅದು ನಿಜವಾದ ತೆರಿಗೆಯನ್ನ ಇದರಲ್ಲಿ ನಮ್ಮವ್ರು ಇರ್ಲಿ, ಅವ್ರವ್ರು ಇರ್ಲಿ, ಅವತ್ರಲ್ಲಿರ್ಲಿ, ಇರೋದ್ನ ಹಿಡಿದು ಬಿಡ್ಲಿ. ಬಟ್ ಇದ್ರಲ್ಲಿ ಏನ್ ಮಾಡ್ತಾವ್ರೆ, ಇದೊಂದ್ ಸಣ್ಣ ಕೆಲ್ಸಕ್ಕೋಸ್ಕರ ಬಿಜೆಪಿ ಅವ್ರು ಇಲ್ಲಿ ಗುಜರಾತ್ ಅವ್ರು ಬಂದವ್ರೆ, ಅವ್ರನ್ನ ಚಿಲ್ಲಂಪಿಲ್ಲಿ ಮಾಡ್ಬೇಕು, 4 ಕ್ಯಾಂಡಿಡೇಟ್ ಇಟ್ಕೋಬೇಕು, ರಾಜ್ಯಸಭೆಗೆ ಕಳ್ಸ್ಬೇಕು, ಅವ್ರ ಅಷ್ಟೇ ಇಂಟೆನ್ಷನ್, ಇನ್ ಬೇರೆ ಏನಿಲ್ಲ. ಇದಕ್ಕೆ ಬಣ್ಣ ಬಳ್ಕೊಂಡು ಕೂತಿದ್ದಾರೆ. ಇದೇನು ಆಗಲ್ಲ ಸರ್, ನನಗ್ ಗೊತ್ತಿರುವಂಗ ಏನು ಆಗಲ್ಲ. ಅವ್ರು ಏನ್ ಮನ್ಸಲ್ಲಿ ಏನ್ ಇಟ್ಕೊಂಡಿದಾರೋ ಶಿವಕುಮಾರ್ ಅಟಾಚಲ ಅದೇ ತರನೇ ಮುಂದೆ ಬರ್ತಾರೆ. ಇದ್ರಲ್ಲಿ ಏನ್ ಇಲ್ಲಿಗೆ ಹೇಳ್ತಾರೆ, ಮಾರ್ನಿಂಗ್ ಇಂದ ನಾನು ನೋಡಿದೀನಿ ಸರ್. ಒಬ್ಬ ಸಾಮಾನ್ಯ ಮನ್ಸ ಬೆಳ್ದದ್ದು ಅಂದ್ರೆ ಹಂಗಾರೆ ಯಾರಿಗೂ ಸಹಿಸ್ಕೊಳಕ್ಕೆ ಆಗಲ್ವಾ? ಒಬ್ಬ ರೈತನ ಮಗ ಅಷ್ಟು ದೊಡ್ಡ ಮಟ್ಟಕ್ಕೆ ಬತ್ತು ಅಂದ್ರೆ ಸಹಿಸ್ಕೊಳಕ್ಕೆ ಆಗಲ್ವಾ? ಹಂಗಾರೆ ತಳದಲ್ಲಿ ಇಲ್ವಾ? ಇವಾಗ ದೇವೇಗೌಡರ ಕುಟುಂಬ ಎಲ್ಲಿಂದ ಬಂದ್ಬಿಡ್ತು? ಶಿವಕುಮಾರ್ ಕುಟುಂಬ ಎಲ್ಲಿಂದ ಬಂದ್ಬಿಡ್ತು? ಈಗ ಬಿಜೆಪಿ ಈಶ್ವರಪ್ಪ, ಯಡಿಯೂರಪ್ಪ ಅವ್ರೆಲ್ಲಿಂದ ಬಂದ್ಬಿಟ್ರು? ಅವ್ರೇನ್ ಹುಡ್ತಾನೆ ಚಿನ್ನ ಸ್ಪೂನ್ ಇಟ್ಕೊಂಡ್ ಬಾಯಲ್ಲಿ ಬಂದ್ಬಿಟ್ಟಿದ್ರ? ಅಲ್ಲ, ಎಲ್ಲರಿಗೂ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರೇ ಆಗ್ಲಿ, ಡಿ ಕೆ ಶಿವಕುಮಾರ್ ಅಂತಲ್ಲ, ಈಗ ಸಾಕಷ್ಟು ಜನಪ್ರತಿನಿಧಿಗಳಲ್ಲಿ ಇಷ್ಟೊಂದು ಹಣವನ್ನ, ಇಷ್ಟೊಂದು ಆಸ್ತಿಯನ್ನ ಹೇಗ್ ಮಾಡೋದಕ್ಕೆ ಸಾಧ್ಯ? ಒಬ್ಬ ಜನಪ್ರತಿನಿಧಿಯಾಗಿ ಹೇಗೆ ಅವೆಲ್ಲ ಕೂಡ ಬರುವಂತ ಸಾಮಾನ್ಯ. ಅಂತ ಸಂದರ್ಭದಲ್ಲಿ ಈಗ ಯಾರೇ ಆಗ್ಲಿ, ಈಗ ಖಾಲಿ ಜನಪ್ರತಿನಿಧಿಗಳು ಅಂತ ಮಾತ್ರ ಅಲ್ಲ, ಆಯ್ತಾ? ಈಗ ಒಬ್ಬ ಬಿಸ್ನೆಸ್ ಮಾಡ್ತಾನಂದ್ರೂ ಕೂಡ ಆತನ ಮನೆ ಮೇಲೂ ಕೂಡ ರೈಡ್ ಆಗುತ್ತೆ, ಆತ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾನ ಅನ್ನೋದನ್ನ ಕೂಡ ಪರಿಶೀಲನೆ ನಡೆಸ್ತಾರೆ ಐಟಿ ಅಧಿಕಾರಿಗಳು. ಹೌದು ಸರ್, ಖಂಡಿತ. ಇವತ್ತು ಹಾಗಾಗಿ ವರ್ಲ್ಡ್ ಅಲ್ಲೇ ಶ್ರೀಮಂತ 2ನೇ ಸ್ಥಾನಕ್ಕೆ ಬಂದಿದ್ದಾರೆ ಸರ್. ಎಸ್, ಹಂಗಾದ್ರೆ ಅವ್ರೇನ್ ಬಿಸ್ನೆಸ್ ಮಾಡ್ಬೇಡಿ ಅಂದಾರ? ಹಂಗಾರೆ ರಾಜಕೀಯಕ್ಕೆ ಬಂದ್ಬಿಟ್ರೆ ಬಿಸ್ನೆಸ್ ಮಾಡ್ಬೇಡಿ, ನೀವು ರಾಜಕೀಯನೇ ಮಾಡಿ ಅಂತ ಎಲ್ಲಾರು ಕಾನೂನಲ್ಲಿ ಹೇಳಿದ್ಯಾ? ನಮ್ ಕಾನೂನಲ್ಲಿ ಎಲ್ಲೂ ಹೇಳಿಲ್ಲ. ಇವ್ರಿಗೆ ಏನ್ ಸರ್ ಗೊತ್ತಾ, ಈ ಶಿವಕುಮಾರ್ ಸಾರು ಮತ್ತೆ ಸುರೇಶ್ ಸಾರು ಇವ್ರು ಇನ್ನೂ ಯೂತ್ ಸರ್. ಇವ್ರು ಕಾಲದಿಂದ ಒಂದು ಬುದ್ಧಿವಂತಿಕೆಯಿಂದ ಅವರ ಒಂದು ಶ್ರಮದಿಂದ ಕಟ್ಕೊಂಡ್ ಬಂದಿದ್ದಾರೆ. ಕೆಲವ್ರಿಗೆ ಅಸಹ್ಯ ಅನ್ಸ್ಬೋದು, ಕೆಲವ್ರಿಗೆ ಒಳ್ಳೇದ್ ಅನ್ಸ್ಬೋದು. ಈಗ ಇರೋರ್ಗೆಲ್ಲ ಈಗ 6 ಕೋಟಿ ಜನಕ್ಕೂ ಒಳ್ಳೇದ್ ಮಾಡಕ್ಕಾಗತ್ತಾ ಶಿವಕುಮಾರ್? ಅಲ್ಲ, ಆ ತರದ್ ಏನೂ ಇಲ್ಲ. ಖಾಲಿ ವ್ಯವಹಾರದಿಂದ ಮಾತ್ರ ಅವ್ರ ಮೇಲೆ ಬಂದಿದ್ದಾರೆ. ಅಕ್ರಮ ಆಸ್ತಿಗಳನ್ನ ಸಂಪಾದನೆ ಮಾಡಿಲ್ಲ ಅಂದ್ರೆ ಎಲ್ರೂ ಕೂಡ ಖುಷಿ ಪಡ್ತಾರೆ, ಎಲ್ರೂ ಕೂಡ ಹೆಮ್ಮೆ ಪಡ್ತಾರೆ ಸರ್. ಈಗ ಅಕ್ರಮ ಅಂದ್ಮೇಲೆ ಸ್ವಲ್ಪ ತಿಂದ್ರು ಮೊನ್ನೆ, ಜಾಸ್ತಿ ತಿಂದ್ರು ಮೊನ್ನೆ. ಹೌದು. ಇಷ್ಟು 3 ಪಕ್ಷದಲ್ಲಿ ರಾಜಕಾರಣಿಗಳು ಯಾರು ಅಕ್ರಮ ಇಲ್ದೇನೆ ಮುಂದೆ ಬಂದಿದ್ದಾರೆ ಹೇಳ್ಬಿಡ್ಲಿ ಸರ್. ಯಾವ ಪಕ್ಷದಲ್ಲಿ ಇಲ್ಲ ಅಂತ ಹೇಳ್ಬಿಡ್ಲಿ. ನಮ್ ಪಕ್ಷ ಇದು ನಮ್ದು ಏನ್ ಅಕ್ರಮ ಇಲ್ದೇನೆ ನಮ್ದು ವೆರಿ ಗುಡ್ ಅಂತ ಯಾರು ಹೇಳ್ತಾರೆ ಹೇಳ್ಬಿಡ್ಲಿ. ಎಲ್ಲಾ ಪಕ್ಷದಲ್ಲೂ ಇದೆ ಸರ್ ಇದು, ಎಲ್ಲಾ ಪಕ್ಷದಲ್ಲೂ ಇದೆ. ಇದೇನಂದ್ರೆ ಕೊನೆಗೆ ಸೌತ್ ಅಲ್ಲಿ ಇರೋದು ಇದೊಂದು, ಕರ್ನಾಟಕದಲ್ಲಿ ಒಂದೇ ಕಾಂಗ್ರೆಸ್. ಇದೇನಾದ್ರೂ ಮಾಡಿ ಇದನ್ನು ತೆಕ್ಕೆಗೆ ತಗೋಬೇಕು. ಅದಕ್ಕೋಸ್ಕರ ಇದು ಮೋದಿಯವ್ರಿಲ್ಲ, ಮೋದಿಯವ್ರು ಇಂತ ಕೆಲ್ಸಕ್ಕೆಲ್ಲ ಕೈನೂ ಹಾಕಲ್ಲ. ಅಂದ್ರೆ ನೀವು ಇದು ರಾಜಕೀಯ ಪ್ರೇರಿತನೆ ಅಂತ ಹೇಳ್ತಾ ಇದ್ದೀರಿ? ಖಂಡಿತ ಸರ್. ಇದು ಅಮಿತ್ ಮತ್ತೆ ಅರುಣ್ ಜೇಟ್ಲಿ ಇದೆ, ಇದು ಕೈವಾಡ. ಎಸ್ ರವಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಇನ್ನು ದಾವಣಗೆರೆಯಿಂದ ವೃಷಭೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೃಷಭೇಂದ್ರ ಅವರೇ, ಏನ್ ಹೇಳ್ತೀರಿ ದಾಳಿ ಬಗ್ಗೆ, ನಿಮ್ಮ ಅಭಿಪ್ರಾಯ? ಇದು ನಮಸ್ಕಾರ ಸರ್. ನಮಸ್ತೆ. ಇದು ಏನಾಗಿದೆ ಅಂದ್ರೆ, ನಾನು ಇದು ರಾಜಕೀಯ ಪ್ರೇರಿತ ಹೌದು ಅಲ್ಲ ಎರಡು ಹೇಳೋದಿಲ್ಲ. ಅದು ವಿಚಾರ ಏನಂದ್ರೆ, ಹಿಂದೆ ಈ ದೇಶವನ್ನು ಬಹಳ ಚೆನ್ನಾಗಿ ಆಳಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶವನ್ನು ಆಳಿದಾಗ ಅವರಿಗೆ 2 ಜೊತೆ ಬಟ್ಟೆ ಅಷ್ಟೇ ಇತ್ತು. ಹೌದು.
ಅವರು ಒಂದ್ ದಿವಸ ಬಟ್ಟೆ ಬಿಟ್ಟದ್ದನ್ನ ಇನ್ನೊಂದ್ ದಿವಸ ಬಟ್ಟೆ ತೊಡ್ಲಿಕ್ಕೆ ಮಾತ್ರ ಇಟ್ಕೊಂಡಿದ್ರು. ಮನೆಯಲ್ಲಿ ಹೆಂಡ್ರು ಮಕ್ಳು ಎಲ್ಲರಿಗೂ ಕೂಡ ಅವರಿಗೆ ಇದು ತೇಪೆ ಹಾಕಿದ ಬಟ್ಟೆಗಳು ಇದ್ವು. ಅವರು ದೇಶ ಸೇವೆಗೆ ಅಂತಂದು ಮಾಡಿದ್ರು ಕೆಲಸನ. ಹೌದು. ಈಗ ಮಾಡ್ತಕ್ಕಂತ ರಾಜಕೀಯದವರಾಗ್ಲಿ ಅಧಿಕಾರಿಗಳಾಗ್ಲಿ ಬರೀ ದುಡ್ಡು ಮಾಡೋದು ಒಂದೇ ಕೆಲಸ. ನಾನು ಯಾವ್ದೋ ಪಕ್ಷದ ವತಿಯಿಂದನೂ ಮಾತಾಡ್ತಾ ಇಲ್ಲ. ಹಂಗಾಗಿ ಎಲ್ಲಾ ಪಕ್ಷದವರು ಈ ತರ ಒಂದು ದೇಶ ಸೇವೆ ಅಂತ ಅನ್ನೋದನ್ನ ಮಾಡ್ತಾ ಇಲ್ಲ. ಹೌದ್ರಾ? ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈಗ ಇವರು ವಾಜಪೇಯಿ ಅವರು ಮಾಡಿದ್ರು, ಅವ್ರದ್ದು ಏನು ಕಳಂಕ ಇಲ್ಲ. ಈಗ ಮೋದಿ ಅವರು ಬಂದಿದ್ದಾರೆ, ಅವರು ಹೋರಾಟ ಮಾಡ್ತಾ ಇದಾರೆ. ಈ ತರ ದೇಶ ಸೇವೆ ಎಲ್ಲರೂ ಮಾಡಿದ್ರೆ ನಮ್ಮ ದೇಶದಲ್ಲಿ ಬಡವರು ಇರೋದಿಲ್ಲ ಅಂತ ಖಂಡಿತ ಉದ್ಧಾರ ಆಗ್ತಾ ಇತ್ತು. ವೃಷಭೇಂದ್ರ ಅವರೇ, ಇಲ್ಲಿ ಬಂದಿರುವಂತದ್ದು ಏನು ಅಂದ್ರೆ, ಈಗ DK ಶಿವಕುಮಾರ್ ಅವರ ಮನೆ ಮೇಲೆ, ಕಚೇರಿ ಮೇಲೆ ದಾಳಿ ನಡೀತು, ಇದು ರಾಜಕೀಯ ಪ್ರೇರಿತ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಬಗ್ಗೆ ನಾವು ಹೇಳಕ್ಕಾಗದಲ್ರಿ. ಒಂದು IT ಅವರು ದಾಳಿ ಮಾಡ್ಬೇಕಾದ್ರೆ ಒಂದು ಪೂರ್ವಾಪರ ಯೋಚನೆ ಮಾಡಿ ಸುಮಾರು 2 ತಿಂಗಳು 3 ತಿಂಗಳು ತನಕ ಸರ್ವೆ ಮಾಡಿಬಿಟ್ಟು ಹೌದು ಅವರು ಒಂದು ಇದನ್ನ ಮಾಡ್ತಕ್ಕಂಥದ್ದು ಒಂದು ಕ್ರಮ ಇದೆ. ನಿನ್ನೆ ಇವತ್ತು ಬಂದು ದಿಢೀರ್ ಅಂತ ಒಂದು ಅನೇಕ ಕಡೆ ಅವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಮಾಹಿತಿ ತಗೊಂಡೇ ಮಾಡ್ತಾರೆ ಅನ್ನೋದು ನಮ್ಮ 39 ಕಡೆ ದಾಳಿ ಮಾಡಿದ್ದಾರೆ. 39 ಕಡೆ ದಾಳಿ ಮಾಡಬೇಕು ಅಂದ್ರೆ ಅದು ಪೂರ್ವಾಪರವನ್ನ ವಿಚಾರಿಸಿಯೇ ದಾಳಿ ಮಾಡುವಂತದ್ದು. ಒಂದು ದಿನದ ಅಥವಾ 2 ದಿನದಲ್ಲಿ ಆಗುವಂತ ಕೆಲಸ ಅಲ್ಲ. ಆಮೇಲೆ ಇನ್ನು ಒಂದು ನಾವು ಹಿಂದೆ ಈ IT ರೈಡ್ಗಳಾದಂತವು ಯಾರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ ಮಾಡೋ ತನಕ ಸೀಮಿತ ಅಷ್ಟೇ. ಮುಂದೆ ಅಲ್ಲಿಗೆ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಯಾರಿಗೆ ಯಾವ ಕ್ರಮ ತಗೊಂಡಿದ್ದಾರೆ ಅಂತ ಮುಂದೆ ಈಗ ಇವತ್ತು ನಾವು ಇದೊಂದು ಪ್ರಕರಣ ನೋಡ್ತಾ ಇದ್ದೇವೆ. ಇಂಥ ಅನೇಕ ಪ್ರಕರಣಗಳು ಹಿಂದೆ ಆಗಿದಾವೆ. ಅದರಲ್ಲಿ ಏನು ಅವರಿಂದ ಸರ್ಕಾರಕ್ಕೆ ಏನು ಉಪಯೋಗ ಆಗಿದೆ? ಈ ಸುಮ್ಮನೆ ದಾಳಿ ಮಾಡೋದು ಬಿಡೋದು ಇದು ಇಷ್ಟನೇ ಕೆಲಸ ಬರೋದು ಅಂತಂದು ನಾವು ಕೇಳ್ತಾ ಇದ್ದೇವೆ. ಅಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ, ದಾಳಿ ಮಾಡಿದ ಸಂದರ್ಭದಲ್ಲಿ IT ಅಧಿಕಾರಿಗಳು ಅಲ್ಲಿರುವಂತಹ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಎಷ್ಟು ಹಣ ಇಟ್ಟಿದ್ದಾರೆ, ಎಷ್ಟು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಅವರ ಆದಾಯ ಏನಿದೆ, ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಅದೇನು ವಶಪಡಿಸ್ಕೊಂಡಿರ್ತಾರೆ ಅದನ್ನು ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ನಂತರ ಅವರು ಆ ಹಣವನ್ನಾಗಲಿ ಅಥವಾ ಆಸ್ತಿ ಪಾಸ್ತಿ ಆಗಲಿ ಅದಕ್ಕೆ ಲೆಕ್ಕ ತೋರಿಸಿ ವಾಪಸ್ ತಗೋಬೇಕಾಗತ್ತೆ. ಹೀಗಿರುವಂಥದ್ದು. ಇಲ್ಲ ಅಂದ್ರೆ ಅವರು ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಹೌದು. ಈಗ ಮೋದಿ ಅವರು ಡಿಮಾನಿಟೇಷನ್ ಇದರಲ್ಲಿ ಆದ್ಮೇಲೆ ನವೆಂಬರ್ನಲ್ಲಿ ಯಾರಿಗೂ ಕೂಡ ಸರಿಯಾಗಿ ನಗದು ಸಿಗ್ತಾ ಇಲ್ಲ. ನಿಮ್ಮ ಅನೇಕ ಕಡೆ ಈಗ ರೈತುಗಳಾದಾಗ ಕೋಟಿ ಗಟ್ಟಲೆ ದುಡ್ಡು ಸಿಗ್ತಾವಲ್ಲ, ಅದ್ರ ಬಗ್ಗೆ ಯಾರು ವಿವರಣೆ ಕೊಡೋದಿಲ್ಲ. ಒಂದು ಇಷ್ಟು ಅಮೌಂಟ್ ಡ್ರಾ ಮಾಡಬಾರ್ದು, ಇಷ್ಟು ಅಮೌಂಟ್ ಡ್ರಾ ಮಾಡ್ಬೇಕು ಅಂತಂದ ಹೇಳಿ ಸಿಕ್ಕಾಪಟ್ಟೆ ಕಾನೂನಿನಲ್ಲಿ ನಿರ್ಬಂಧ ಮಾಡಿದ್ದಾರೆ. ಒಂದಿಗೆ 5 ಕೋಟಿ 10 ಕೋಟಿ ದುಡ್ಡು ಹೇಗೆ ಸಿಗುತ್ತದೆ ಅನ್ನೋದು ಇದು ಒಂದು ಯಕ್ಷ ಪ್ರಶ್ನೆ ನಮ್ದು. ಪಕ್ಷದಲ್ಲಿ ನಾವು ಯಾವ ಪಕ್ಷದ ಸುದ್ದಿನೂ ಮಾತಾಡೋ. ಹೌದು. ಎಸ್ ವೃಷಭೇಂದ್ರ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನು ಹಾಸನದಿಂದ ದಿವಾಕರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ದಿವಾಕರ್ ಅವರು. ಸರ್ ನಮಸ್ತೆ ಸರ್. ಏನು ಹೇಳ್ತೀರಿ ದಿವಾಕರ್ ಅವರೇ ಈ IT ದಾಳಿ ಬಗ್ಗೆ? ಸರ್, ಈಗ ಹೆಡ್ಲೈನ್ಸ್ ಅಲ್ಲಿ ತೋರಿಸ್ತಾ ಇದ್ದೀರಾ ಸರಿನಾ ತಪ್ಪು ಅಂತ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಒಂದ್ ಕಡೆ ಸರಿನೂ ಇದೆ, ಒಂದ್ ಕಡೆ ತಪ್ಪು ಇದೆ. ಸರಿ ಅಂತ ಹೇಳೋದಾದ್ರೆ ಈಗ ಬ್ಲಾಕ್ ಮನಿ ಅಂತೆಲ್ಲ ಇರುತ್ತೆ, ಆಲ್ಮೋಸ್ಟ್ ರಾಜಕಾರಣಿಗಳೆಲ್ಲ ಮಾಡಿರ್ತಾರೆ, ಅದನ್ನ ಯಾರು ಹೇಳ್ಕೊಳಲ್ಲ. ತಪ್ಪು ಅಂತ ಹೇಳೋದಾದ್ರೆ ಇದು ರಾಜಕೀಯ ದುರುದ್ದೇಶ ಅಂತ ಹೇಳಲ್ಲ, ರಾಜಕೀಯ ಮೈಂಡ್ ಗೇಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹೇಗೆ ಮೈಂಡ್ ಗೇಮ್ ಯಾವ ತರ ಅಂತ ಹೇಳೋದಾದ್ರೆ, ಈಗ ಬಿಜೆಪಿಯಲ್ಲಿ ಈಗ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗ ಆಗುತ್ತೆ ಸರ್. ಈಗ ಗುಜರಾತ್ ಅಲ್ಲಿ ತೆಗೆಸ್ಕೋಬಹುದು ಅಧಿಕಾರ ಅಂತ, ಮತ್ತೆ ಇನ್ನು ಕರ್ನಾಟಕದಲ್ಲಿ ಪವರ್ ಮಿನಿಸ್ಟರ್ ಅವರು. ಸೊ ಅವ್ರ ಪವರ್ ಮಿನಿಸ್ಟರ್ ಈಗ ಅವ್ರ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಪವರ್ ಕಡಿಮೆ ಆಗಲ್ಲ, ಆ ತರ ಈ ತರ ಅಂತೆಲ್ಲ ಹೇಳ್ತಾರೆ. ಆಟೋಮೆಟಿಕ್ ಆಗಿ ಜನರಿಗೆ ಸಂದೇಶ ಹೋಗುತ್ತೆ. ಏನಾಗುತ್ತೆ, ಜನರ ಆಟೋಮೆಟಿಕ್ ಅಲ್ಲಿ ಚೇಂಜಸ್ ಆಗ್ತಾರೆ. ಜನಗಳು ಇಷ್ಟೊಂದು ದುಡ್ಡು ಮಾಡಿದ್ದಾರೆ, ಈ ತರ ಆ ತರ ಅಂತೆಲ್ಲ ಮಾತಾಡ್ಕೋತಾರೆ. ಆಗ ಸ್ವಲ್ಪ ಕುಗ್ಗುತ್ತೆ ಅವ್ರದ್ದು. ಹಂಗಾಗಿ ಈಗ ಬಿಜೆಪಿ ಅವ್ರದ್ದು ಕೈವಾಡ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಸರ್. ಎಸ್ ದಿವಾಕರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ಪ್ರಶಾಂತ್ ಕಿರಣ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಶಾಂತ್ ಕಿರಣ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ದಾಳಿ ಬಗ್ಗೆ, IT ದಾಳಿ ಬಗ್ಗೆ? ಸರ್, ಇದು ಖಂಡಿತವಾಗಿ ಇದು ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆಯದೇ ಇದು. ಹಾಗೂ
ನೀವು ಹಾಕಿರೋ ಕ್ವಶನ್ ಪ್ರಕಾರವಾಗಿ ಇದೇನು ಹ್ಮ್ ಆ, ರಾಜಕೀಯದಿಂದ ಆಗಿರೋದಿಲ್ಲ. ಹ್ಮ್ ಓಕೆನಾ? ಹ್ಮ್ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ಇವಾಗ ಈಗ ಒಂದು 5-6 ತಿಂಗಳಿಂದ ಹಾ ಇದೇ ಬ್ಯಾಂಗ್ಳೂರ್ನಲ್ಲಿ ಹಾ ಮನೆಗಳು ಅಂದ್ರೆ ಯಾವ್ದು ರಾಜಕಾಲುವೆ ಒತ್ತುವರಿ ಆಗುವಾಗ ಹಾ ತುಂಬಾ ಬಡ ಜನಗಳ ಮನೆಗಳು ಹೋಯ್ತು. ಹೌದು. ಚಿಕ್ಕ ಚಿಕ್ಕ ಮಕ್ಕಳು, ಎಳೆ ಮಕ್ಕಳುಗಳು ಸರ್, ಪಾಪ ಒಂದಮ್ಮ ಆ ಬೊಮ್ಮನಹಳ್ಳಿ ಕ್ಷೇತ್ರ, ಸರ್ಜಾಪುರ ಕ್ಷೇತ್ರ, ಆ ಸೈಡ್ ಅಲ್ಲೆಲ್ಲ ಹ್ಮ್ ಪ್ರೆಗ್ನೆನ್ಸಿ ಇದ್ದಾರೆ. ಹ್ಮ್ ಸೊ ಅವ್ರ ಕಾಲ್ಗಳು ಹಿಡ್ಕೊಂತ ಇದಾರೆ. ಹ್ಮ್ ಓಕೆನಾ? ಕಾಲ್ಗಳು ಹಿಡ್ಕೊಂತ ಇದಾರೆ, ಆದ್ರೂ ಮನೆಗಳನ್ನ ಬಿಡ್ತಾ ಇಲ್ಲ, JCB ಹೊಡೆದಾಕ್ತಾ ಇದಾರೆ. ಹ್ಮ್ ಅವಾಗ ಮನೆ ಎದುರುಗಡೆ ಇರೋರು ಬಂದು ಹೇಳಿದ್ರ JCB ಅವ್ರಿಗೆ, ಅವ್ರ ರಾಜಕಾಲುವೆ ಹತ್ರ ಮನೆ ಕಟ್ಕೊಂಡಿದಾರೆ, ಮನೆ ಹೊಡೆದಾಕ್ರಿ ಅಂತ. ಹ್ಮ್ ಇಲ್ಲ ಅಲ್ಲ. ಹ್ಮ್ ಸೊ ಇದು ಅದೇ ತರ ಸರ್. ಇದು ರಾಜಕೀಯದಿಂದ, ನನ್ಗೆ ಗೊತ್ತಿರೋ ಪ್ರಕಾರ ರಾಜಕೀಯದಿಂದ ಆಗಿರಲ್ಲ. ಹ್ಮ್ 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 ಇವಾಗ ನೀವೇ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಾ, ಹ್ಮ್ ನ್ಯಾಷನಲ್ ಹಿಲ್ ಹೈಸ್ಕೂಲ್ ನಲ್ಲಿ ಇದು ಹಳೇದು ವರ್ಷನ್ಸ್ ನೋಟ್ಗಳು ಸಿಕ್ತು ಅಂತ. ಹ್ಮ್ ಸೊ ಅದ್ ಸಿಕ್ತು ಅಂತಂದ್ರೆ ಅವಾಗ ಅವ್ರು ಮೊದ್ಲೇ ಟೈಮ್ ಕೊಟ್ಟಿದ್ರಲ್ಲ, ಹೌದು. ಸೆಂಟ್ರಲ್ ಗೌರ್ಮೆಂಟ್ ಟೈಮ್ ಕೊಟ್ಟಿತ್ತು, ಹೌದು ನೀವು ಡೆಪಾಸಿಟ್ ಮಾಡಿ ಅಂತ. ಹೌದು. ಏನಕ್ಕೆ ಮಾಡ್ಲಿಲ್ಲ? ಹ್ಮ್ ಬಿಕಾಸ್ ಆಫ್ ದಟ್ ಡೇ ನೀವು ಅದು ಡೆಪಾಸಿಟ್ ಮಾಡಿಲ್ಲ, ಅದಕ್ಕೆ ಇವತ್ತು ಅದನ್ನ ತೋರಿಸ್ತಾ ಇದಾರೆ ಹ್ಮ್ ಅಲ್ವಾ? ಹೌದು ಹೌದು ಖಂಡಿತ. ಅವತ್ ನೀವು ಡೆಪಾಸಿಟ್ ಮಾಡಿದ್ರೆ ಅವತ್ತು ಕಷ್ಟಪಟ್ಟಿರೋದು ಸಾಮಾನ್ಯ ಬಡ ಜನ. ನಾನು ನಿಂತಿದ್ದೀನಿ ಆ ಕ್ಯೂನಲ್ಲಿ, ನೀವು ನಿಂತಿರ್ತೀರಾ. ಹೌದೌದು. ಅವ್ರ್ಯಾರು ನಿಂತಿದ್ರೆ ಇಷ್ಟು ಅಮೌಂಟ್ ಇವತ್ತು ತೋರಿಸ್ತಾ ಇರ್ಲಿಲ್ಲ. ಇಟ್ ವಿಲ್ ಬಿ ವೆರಿ ಟ್ರಾನ್ಸ್ಪರೆನ್ಸಿ ಇನ್ ದ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ತಾ ಇತ್ತು, ಇಲ್ಲ ಅವ್ರ ಮನೆಯಲ್ಲಿ ಇರ್ತಾ ಇತ್ತು, ಸಾರಿ ಅವ್ರ ಅಕೌಂಟ್ ನಲ್ಲೇ ಇರ್ತಾ ಇತ್ತು, ಲೈವ್ ಆಗಿ ಇರ್ತಿತ್ತು. ಹ್ಮ್ 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 ಇವಾಗ ಗೋಡೆ ಒಳಗೆ, ಇಲ್ಲ ಇನ್ನೊಂದು ಖಜಾನೆ ಒಳಗೆ, ಇಲ್ಲ ಲಾಕರ್ ಒಳಗೆ ಅಲ್ಲೆಲ್ಲ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಹೌದು ಹೌದು. ಇವತ್ತಿನ ದಿನ ಡೆಂಗ್ಯೂ ಗಿಂಗ್ಯೂ ಅದು ಇದು ಅಂತ ಮುಟ್ಟಿ ಎಷ್ಟು ಜನ ಹಳ್ಳಿಗಳ ಕಡೆಯಲ್ಲಿ ಎಷ್ಟೋ ಜನ ಸಾಯ್ತಾ ಇದಾರೆ. ಹ್ಮ್ ಅವ್ರಗಳಿಗೆ ಅವ್ರ ಸ್ವಂತ ಉಳಿಮೆ ಮಾಡಿ ದುಡ್ಡು ತಿನ್ನುವಂತವ್ರು ಬೆಳೆಗಳನ್ನ ಅವರೇ ತಿನ್ನಕ್ ಆಗ್ತಾ ಇಲ್ಲ. ಹ್ಮ್ 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 ಅಷ್ಟು ಕಷ್ಟದಲ್ಲಿದ್ದಾರೆ. ಹೌದು ಹೌದು. ಇದು ಖಂಡಿತವಾಗಿ ಇದು ರಾಜಕೀಯದಿಂದಂತೂ ಆಗಿರೋದಿಲ್ಲ ಇದು. ಎಸ್. ಸೊ ಬಟ್ ಇಟ್ ಇಸ್ ಪ್ರೀ ಪ್ಲಾನ್. ಹ್ಮ್ ಸೊ ಇದೇನ್ ಒಂದು 39 ಪ್ಲೇಸ್ ನಲ್ಲಿ ಒಂದೇ ಸತಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಇದು ಖಂಡಿತವಾಗಿ ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಸಾಧ್ಯ ಇಲ್ಲ. ಹೌದು. ಬಟ್ ನೌ ದೇ ಡಿಗ್ಗಿಂಗ್ ಇಟ್. ಎಸ್ ಎಸ್ ಪ್ರಶಾಂತ್ ಅವರೇ, ಪ್ರಶಾಂತ್ ಅವರೇ, ಸುವರ್ಣ ಮಾತಾಡಿದ್ದಕ್ಕೆ ಧನ್ಯವಾದ. ಇನ್ನು ಬೆಂಗಳೂರಿನ ಮೋಹನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೋಹನ್ ಅವರೇ. ನಮಸ್ತೆ ಸರ್. ನಮಸ್ತೆ. ಏನು ಹೇಳ್ತೀರಿ? DK ಶಿವಕುಮಾರ್ ಮನೆ ಮತ್ತು ಕಚೇರಿ ಮೇಲೆ IT ದಾಳಿ ನಡೆದಿರುವಂಥ ಬಗ್ಗೆ ಒಂದು ಕಡೆ ರಾಜಕೀಯ ಪ್ರೇರಿತ ಅಂತ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು, ನಿಮ್ಮ ಅಭಿಪ್ರಾಯ? ಸರ್, ಇದು ರಾಜಕೀಯ ಪ್ರೇರಿತ ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂತ ನಾನು ಇದುವರೆಗೂ ಅರ್ಥ ಆಗಿಲ್ಲ. ನಾನು ಇವಾಗ ಆಫೀಸ್ ಮುಗಿಸ್ಕೊಂಡು ಜಸ್ಟ್ ಬಂದು TV ಆನ್ ಮಾಡಿ ನ್ಯೂಸ್ ನೋಡ್ತಾ ಇದ್ದೆ. ನಾನು ಬೆಳಿಗ್ಗೆ ಆಫೀಸ್ ಹೋಗ್ಬೇಕಾದ್ರು ನೋಡಿದ್ದೆ, ಮತ್ತೆ ಇವಾಗ ಬಂದು ಇವಾಗ್ಲೂ ನೋಡ್ತಾ ಇದ್ದೀನಿ. ಇಷ್ಟು ಅವರು ಅಕ್ರಮ ಆಸ್ತಿ ಮಾಡಿಲ್ಲ, ಆದ್ರೂ ನನ್ನ ಪ್ಯೂರ್ ಆಗೇ ಇದ್ದೀನಿ, ಯಾವುದೇ ರೀತಿ ನನ್ನ ತೊಂದರೆ ಇಲ್ಲ, ನನ್ನ ಎಲ್ಲಾ ಹಣಕಾಸಿನ ವ್ಯವಸ್ಥೆ ನಂದು ಟ್ರಾನ್ಸ್ಪರೆಂಟ್ ಆಗಿದೆ, ನನ್ನ ಹತ್ರ ಎಲ್ಲಾ ಹಣಕ್ಕೂ ದಾಖಲೆ ಇರೋದೇ ಅನ್ನೋದಾದ್ರೆ ಏನಕ್ಕೆ ಇದ್ರಬೇಕು, ಏನಕ್ಕೆ ಸಹಕರಿಸ್ದೇನೆ ಅವರು IT ಅಧಿಕಾರಿಗಳಿಗೆ ವಿರೋಧ ವ್ಯಕ್ತಪಡಿಸ್ಬೇಕು? ಮತ್ತೆ ರೆಸಾರ್ಟ್ ಇಂದ ಮನೆಗೆ ಅವ್ರು ನನ್ನ ಸ್ವಂತ ವೆಹಿಕಲ್ ಅಲ್ಲೇ ಬರ್ತೀನಿ, ನಿಮ್ಮ ವೆಹಿಕಲ್ ಅಲ್ಲೇ ಬರಲ್ಲ, ಮತ್ತೆ ನಾನು ಆ ಲಾಕರ್ಗಳನ್ನ ಕೋಡ್ ವರ್ಡ್ ನಾನು ನಿಮ್ಗೆ ಕೊಡಲ್ಲ, ದಾಖಲೆಗಳನ್ನ ಏನಕ್ಕೆ ಕರಿಬೇಕಾಗಿತ್ತು? ಹೌದಲ್ವೇ? ಈಗ ನಾನು ದುಡಿಮೆ ಮಾಡುವಂತನು ತಿಂಗಳಿಗೆ ಇಷ್ಟು ಸಂಪಾದನೆ ಮಾಡ್ತೀನಿ. ಈಗ ನಾನು ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋವಂತವ್ನು, ನನಗೆ ತಿಂಗಳಿಗೆ ಒಂದು 10,000 ಬರುತ್ತೋ, 20,000 ಬರುತ್ತೋ, 25,000 ಬರುತ್ತೋ, ನನಗೆ ಮಂತ್ ಎಂಡ್ ಆಯ್ತು ಅಂತ ಅಂದ್ರೆ ನನ್ನ ದಿನ ಬಳಕೆಗೆ ಎಷ್ಟು ಬೇಕಾಗುತ್ತೆ ಹಣ, ಮಂತ್ಲಿ ಎಷ್ಟು ಬೇಕಾಗತ್ತೆ ನನಗೆ ಗೊತ್ತಿರುತ್ತೆ ಖರ್ಚು. ಅದಕ್ಕೆ ದಾಖಲೆನೂ ನನ್ನ ಹತ್ರ ಇರುತ್ತೆ, ನಾನು ಎಷ್ಟು ಖರ್ಚು ಮಾಡಿರ್ತೀನಿ, ಎಷ್ಟು ಹೋಗಿರ್ತೀನಿ, ಎಲ್ಲಿ ಬಂದಿರ್ತೀನಿ, ಏನ್ ತೆಗ್ದಿರ್ತೀನಿ ಅಂತೆಲ್ಲ. ಇಷ್ಟೆಲ್ಲ ಇದ್ಮೇಲೆ ನಾವು ಇಯರ್ಲಿ ಒಬ್ಬ ಮನುಷ್ಯ ಇಷ್ಟು ದುಡಿತಾನೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ IT ರಿಟರ್ನ್ ನಾವು ಎವ್ರಿ ಇಯರ್ ಫೈಲ್ ಮಾಡೇ ಮಾಡ್ತೀವಿ. ಹೌದಲ್ವೇ? ಈಗ ಆ ತರದ IT ರಿಟರ್ನ್ ಫೈಲ್ ಮಾಡಿ ನಾನು ಕರೆಕ್ಟ್ ಆಗಿ ಅಕೌಂಟ್ಗೆ ಗವರ್ಮೆಂಟ್ ಅವ್ರಿಗೆ ನಾನು ಟ್ಯಾಕ್ಸ್ ಕಟ್ಟಿದ್ಮೇಲೆ ಏನಕ್ಕೆ ನಾನು ಭಯ ಪಡೋದು? ಅವಶ್ಯಕತೆ ಇಲ್ಲ. ಈಗ ನನ್ನ ಮನೆ ಮೇಲೆ ಇವತ್ತಲ್ಲ, ವರ್ಷದ 365 ದಿನ ಮಾಡ್ಲಿ ಅವರು, ಸರ್ಚ್ ಬರ್ಲಿ, ರೈಡ್ ಬರ್ಲಿ, ಮಾಡ್ಲಿ, ಏನ್ ಬೇಕಾದ್ರೂ ಸರ್ಚ್ ಮಾಡ್ಕೊಂಡು ಹೋಗ್ಲಿ, ಅದಕ್ಕೆ ಭಯ ಪಡುವಂತದ್ದೇನಕ್ಕೆ? ಇದು ಯಾವುದೇ ರೀತಿ ರಾಜಕೀಯ ಪ್ರೇರಿತ ಅಲ್ಲ. ಒಂದು ದೇಶದ ಅಭಿವೃದ್ಧಿಗೆ ಈ ಸಂಸ್ಥೆಗಳು ನಡೆಸ್ತಾ ಇರುವಂತ ಕಾರ್ಯಗಳು ತುಂಬಾ ಶ್ಲಾಘನೀಯವಾಗಿದ್ದು ಹೌದು ಸರ್. ನಾನು ಒಬ್ಬ ದೇಶದ ಪ್ರಜೆ, ನಾನು ದುಡ್ದಿದ್ದ ಹಣದಲ್ಲಿ ನನ್ನ ಸರ್ಕಾರಕ್ಕೆ ಇಷ್ಟು ಅಂತ ತೆರಿಗೆ ನಾನು ಟ್ರಾನ್ಸ್ಪರೆಂಟ್ ಆಗಿ ನಾನು ಕಟ್ಟಿದ್ಮೇಲೆ ನಾನು ಭಯ ಪಡೋ ಅವಶ್ಯಕತೆ ಇಲ್ಲ. ಖಂಡಿತ ಡೈರೆಕ್ಟ್ ಆಗಿ ಅವ್ರು ಏನೇ ಬಂದು ಆ ದಾಖಲೆ ಕೇಳಿ, ಯಾವುದೇ ಅಮೌಂಟ್ ಸಿಗ್ಲಿ, ಏನೇ ಇರ್ಲಿ ತೋರಿಸ್ಬೋದು. ಈಗ ಕಂತೆ ನೋಟ್, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಯಾರೋ ರವಿ ಅಂತ ಮಾತಾಡಿದ್ರು, ಅವರು ನಾನು DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಬೇಡ ತೊಂದರೆ ಆಗಲ್ಲ, ನಾವು ಒಬ್ರಿಗೆ ಮನುಷ್ಯಂಗೆ ತೊಂದರೆ ಇಷ್ಟಪಡೋದು ಇಲ್ಲ, ಯಾರು ಬಯಸ್ತಾ ಇಲ್ಲ. ಮನುಷ್ಯ ಹಾಳಾಗ್ಬೇಕು. ಈಗ ಚೈನಾದವ್ರು ನಮ್ಮ ಮೇಲೆ ವಾರ್ ನಡೆಸ್ತೀನಿ ಅಂತ ಅಲ್ಲಿ
ಗಡಿಲಿ ಸೈನಿಕರು ಹೊಡೆದಾಡ್ಕೊಂಡು ಸಾಯ್ತಾ ಇದಾರೆ. ಯಾವ್ದಕ್ಕೋಸ್ಕರ ಸಾಯ್ತಾ ಇದಾರೆ? ನಮ್ಮ ಜನತೆಗೋಸ್ಕರ. ಅವ್ರು ನಮ್ ಕಡೆ ಬೆನ್ ಮಾಡಿ ಆ ಕಡೆ ಗುಂಡು ಹಾರಿಸಿ ಅವ್ರು ನಮಗೋಸ್ಕರ ಪ್ರಾಣ ಕೊಟ್ಟು ಸಾಯ್ತಾ ಇದಾರೆ. ಇವ್ರಿಗೆ ಕೋಟಿ ಕೋಟಿಗಟ್ಟೆ ದುಂಡು ಮಡಿಕೊಂಡು ಅವ್ರಿಗೆ ಯಾವ್ದೇ ರೀತಿ ಸೌಲಭ್ಯಗಳಿಲ್ಲ. ಎಷ್ಟು 60 ವರ್ಷಗಳಿಂದ ಅವರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಗಳಿಲ್ಲ. ಎಲ್ಲ ಈಗಿನ ಕಾಲದ ಇತ್ತೀಚಿನ ಬೆಳವಣಿಗೆಯಲ್ಲಿ ಬರ್ತಾ ಇದೆ. ಅದಕ್ಕೆ ನಾವು ಸಹಕರಿಸಬೇಕಾಗತ್ತೆ. ಇದ್ರದ್ದು ಹಣಗಳೆಲ್ಲ ಎಲ್ಲ ಹೋಗ್ತಾ ಇದೆ, ಅದು ಗಡಿಗೆ ಹೋಗ್ತಾ ಇದೆ. ಹೋಗ್ಲಿ ಬಿಡಿ. ಹೌದು.